ನೆಕ್ಸ್ಟ್ ಆಪರೇಷನ್ಸ್ ಇಲ್ಲಿ ನಾನು ನಿಮ್ಗೆ ಕೇವಲ ಲೀಸ್ಟ್ ನ ಡಿಕ್ಲೇರ್ ಮಾಡೋದು ಹೇಗೆ, ವ್ಯಾಲ್ಯೂ ಅಸೈನ್ ಮಾಡೋದು ಹೇಗೆ, ಅದನ್ನ ಅಕ್ಸೆಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಹಾಗಾದ್ರೆ ನಿಮ್ಗೆ ಕಾಮನ್ ಕ್ವಶನ್ಸ್ ಏನ್ ಬರುತ್ತೆ? ನಾವು ಈ ಲೀಸ್ಟ್ ನ ಒಂದ್ಸಲ ಡಿಕ್ಲೇರ್ ಮಾಡಿದ್ರೆ ಇದಿಷ್ಟೇನಾ, ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ಬೋದಾ, ಇನ್ನೂ ಸ್ವಲ್ಪ ವ್ಯಾಲ್ಯೂಸ್ ಆಡ್ ಮಾಡ್ಬೋದಾ, ಅಥವಾ ಆಡ್ ಮಾಡಿದ್ರೆ ಆ ವ್ಯಾಲ್ಯೂಸ್ ನಾನು ಡಿಲೀಟ್ ಮಾಡ್ಬೋದಾ? ಸೆಕೆಂಡ್ ಕ್ವಶನ್. ಇಫ್ ಇನ್ ಕೇಸ್ ನಾನಿಲ್ಲಿ ಇಷ್ಟು 6 ವ್ಯಾಲ್ಯೂಸ್ ಹಾಕಿದ್ದೀನಿ, ಇದ್ರ ಮಧ್ಯೆ ಯಾವ್ದಾದ್ರು ವ್ಯಾಲ್ಯೂಸ್ ಆಡ್ ಮಾಡ್ಬೋದಾ? ಸೊ ಈ ತರದ್ದೆಲ್ಲ ನಮ್ಗೆ ಬೇಕಾಗಿರುವಂತ ಕಾಮನ್ ಯೂಸ್ ಕೇಸಸ್. ನಾವ್ ಯಾವ್ದಾದ್ರು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಸೊ ಈ ತರದ್ದೆಲ್ಲ ನಮ್ಗೆ ಕಾಮನ್ ಯೂಸ್ ಕೇಸ್, ಈ ತರದ್ದೆಲ್ಲ ಸಿನಾರಿಯೋಸ್ ನಮ್ಗೆ ಬಂದೇ ಬರುತ್ತೆ. ಸೊ ಅದನ್ನೆಲ್ಲ ಹೇಗ್ ಮಾಡೋದು? ಅದಕ್ಕೆಲ್ಲ ಕೆಲವು ಫಂಕ್ಷನ್ಸ್ ಅಥವಾ ಮೆಥಡ್ಸ್ ಅಂತ ಇದೆ. ಅಂದ್ರೆ ಲೀಸ್ಟ್ ಮೇಲೆ ನಾವು ಕೆಲವು ಮೆಥಡ್ಸ್ ನ ಅಪ್ಲೈ ಮಾಡ್ಬೋದು. ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಸೊ ಅದಕ್ಕೆ ಎಲ್ಲದಕ್ಕಿಂತ ಮೊದಲನೇದಾಗಿ ನಾವು ಇದರ ಸೈಜ್ ಅನ್ನ ಹೇಗ್ ಚೆಕ್ ಮಾಡೋದು ಅನ್ನೋದು ನಮ್ಮ ಮೊದಲನೇ ಮೆಥಡ್. ಸೊ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಪ್ರಿಂಟ್ ಆಫ್, ನೀವು ಪ್ರಿಂಟ್ ಅನ್ನು ಯೂಸ್ ಮಾಡಿಕೊಂಡು LEN ಅನ್ನೋದು ಒಂದು ಮೆಥಡ್. ಸೊ ಈ ಮೆಥಡ್ ನಾವು ಯೂಸ್ ಮಾಡಿಕೊಂಡು ನಮ್ಮ ಲೀಸ್ಟಿನ ಸೈಜ್ ಎಷ್ಟು ಅಂತ ನಾವು ಚೆಕ್ ಮಾಡ್ಬೋದು. ಸೊ ನಾವು ಈ ಲೆಂತ್ ಅನ್ನೋದು ಯೂಸ್ ಮಾಡಿಕೊಂಡು ನಮ್ಮ ಲೀಸ್ಟ್ ನ ಸೈಜ್ ಚೆಕ್ ಮಾಡ್ಲಿಕ್ಕೆ ನಾವು ಲೆಂತ್ ನ ಯೂಸ್ ಮಾಡ್ತೇವೆ. ಸೊ ಅದೇ ತರ ನಾನಿಲ್ಲಿ ಪ್ರಿಂಟ್ ಆಫ್ ಸೆಕೆಂಡ್ ವೇರಿಯೇಬಲ್ ಕೂಡ ನಿಮಗೆ ಲೆಂತ್ ತೋರಿಸ್ತೇನೆ. ಸೊ ಅದು 6 ಎಲಿಮೆಂಟ್ಸ್ ಇದೆ, ಇದರಲ್ಲಿ 4 ಎಲಿಮೆಂಟ್ಸ್. ಸೊ ಈ ತರ ನಾವು ಲೆಂತ್ ಯೂಸ್ ಮಾಡ್ಕೊಂಡು ನಾವು ಸೈಜ್ ನ ಚೆಕ್ ಮಾಡ್ತೇವೆ. ಸೊ ಹಾಗಾದ್ರೆ ನಾನಿಲ್ಲಿ ಸೈಜ್ ಎಷ್ಟಿದೆ? ಇಲ್ಲಿ ಒಂದು 6 ಇದೆ, ಒಂದು 4 ಇದೆ. ನಾನು ಇದನ್ನ ಎಕ್ಸ್ಟೆಂಡ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಅಡಿಷನಲ್ ವ್ಯಾಲ್ಯೂಸ್ ಹಾಕ್ಬೇಕು. ಸೊ ಹೇಗೆ ಹಾಕೋದು? ಸೊ ನಾವಿಲ್ಲಿ ಏನ್ ಮಾಡ್ತೇವೆ, ನಿಮ್ಮ ಲೀಸ್ಟ್ ನೇಮ್ಸ್, ಓಕೆ ನೋಡಿ ಇಲ್ಲಿ ನಿಮ್ದು ನೇಮ್ಸ್ ಅನ್ನೋದು ನಿಮ್ಮ ವೇರಿಯೇಬಲ್, ಲೀಸ್ಟ್ ವೇರಿಯೇಬಲ್. ಅದಕ್ಕೆ ನಮಗೆ ಇಷ್ಟು ಮೆಥಡ್ಸ್ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಸಾರ್ಟ್, ಪಾಪ್, ಕಾಪಿ, ಕೌಂಟ್, ಅಪೆಂಡ್, ಇದೆಲ್ಲ ಲೀಸ್ಟ್ ಮೇಲೆ ಇರುವಂತ ಮೆಥಡ್ಸ್. ಹಾಗಾದ್ರೆ ಮೆಥಡ್ಸ್ ಅಂದ್ರೆ ಏನು? ಮೆಥಡ್ಸ್ ಅಂದ್ರೆ ಕೆಲವು ಸೆಟ್ ಆಫ್ ಫಂಕ್ಷನಾಲಿಟೀಸ್ ನ ನಿಮ್ಗೆ ಪ್ರೋಗ್ರಾಮ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ಆ ಮೆಥಡ್ ನ ಯೂಸ್ ಮಾಡಿಕೊಂಡು ನಿಮ್ಮ ರಿಕ್ವೈರ್ಮೆಂಟ್ ನ ನೀವು ಅಚೀವ್ ಮಾಡ್ಬೋದು. ಓಕೆ, ಸೊ ಮೊದಲನೇ ಮೆಥಡ್ ನಾವು ಕಲಿತಿರೋದು ಅಪೆಂಡ್. ಇದು ನಮ್ಮ ಮೊದಲನೇ ಮೆಥಡ್. ಅಪೆಂಡ್ ಅಂದ್ರೆ ಏನು? ನಾವು ಆಲ್ರೆಡಿ ಡಿಕ್ಲೇರ್ ಆಗಿರುವಂತ ಲೀಸ್ಟ್ಗೆ ಏನಾದ್ರು ಅಡಿಷನಲ್ ವ್ಯಾಲ್ಯೂಸ್ ನ ನಾವು ಆಡ್ ಮಾಡಬೇಕು 1 by 1 ಅಂದ್ರೆ ನಾವು ಈ ಅಪೆಂಡ್ ಮೆಥಡ್ ನ ಯೂಸ್ ಮಾಡ್ತೇವೆ. ಸೊ ನೋಡಿ ಇಲ್ಲಿ ಲೀಸ್ಟ್, ನಿಮ್ಮ ಲೀಸ್ಟ್ ನೇಮ್ ಡಾಟ್ ಅಪೆಂಡ್, ಇದ್ರೊಳಗಡೆ ನಾನು ವ್ಯಾಲ್ಯೂಸ್ ನ ಸ್ಪೆಸಿಫೈ ಮಾಡ್ತೀನಿ. ಸೊ ಇಲ್ಲಿ ನೀವೇನ್ ಸ್ಪೆಸಿಫೈ ಮಾಡಬೇಕು, ಅಪೆಂಡ್ ಒಳಗಡೆ ವ್ಯಾಲ್ಯೂನ ಕೊಡಬೇಕು. ಸೊ ಏನ್ ವ್ಯಾಲ್ಯೂ ಕೊಡ್ತೀನಿ? ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ 5 6 7 8 ಅಂತ ಕೊಡ್ತೀನಿ. ಈಗ ನಾವು ನಮ್ಮ ವೇರಿಯೇಬಲ್ ನ ಸೈಜ್ ನ ನಾವು ಚೆಕ್ ಮಾಡುವ. ನಾನು ಇದನ್ನ ಕಮೆಂಟ್ ಮಾಡ್ತೇನೆ. ಸೊ ಈಗ ನಾವು ನಮ್ಮ ವೇರಿಯೇಬಲ್ ಸೈಜ್ ನ ಚೆಕ್ ಮಾಡಿ ಅದ್ರ ಜೊತೆಗೆ ನಮ್ಮ ವೇರಿಯೇಬಲ್ಸ್ ಕೂಡ ನಾವು ಪ್ರಿಂಟ್ ಮಾಡುವ. ಸೊ ಈಗ ನೋಡ್ತಿರ್ಬೋದು ನೀವು, ಮೊದಲನೇ ಸಲ ಡಿಕ್ಲೇರ್ ಮಾಡಿದಾಗ ನಮ್ಮ ಲೀಸ್ಟ್ ವೇರಿಯೇಬಲ್ ನ ಸೈಜ್ 6, ನಾನು ಅದಕ್ಕೆ ಡೇಟಾ ಅಪೆಂಡ್ ಮಾಡಿದಾಗ ಅದರ ಸೈಜ್ 7 ಆಗಿದೆ. ಮತ್ತೆ ನೀವು ಆಡ್ ಮಾಡಿರುವಂತ ವ್ಯಾಲ್ಯೂ ಎಂಡ್ ಆಫ್ ದ ಲೀಸ್ಟಿನ ಕೊನೆಯಲ್ಲಿ ಅದು ಆಡ್ ಆಗಿದೆ. ಸೊ ಯಾವಾಗ್ಲೂ ಅಪೆಂಡ್ ನಿಮ್ಗೆ ಲೀಸ್ಟಿನ ಕೊನೆಯಲ್ಲೇ ಆಡ್ ಮಾಡುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನಾಗ್ತಿದೆ, ನೀವು ಅಪೆಂಡ್ ಯೂಸ್ ಮಾಡಿಕೊಂಡು ನೀವು ಕೇವಲ ಡೇಟಾನ 1 by 1 ಆಡ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ನೀವು ಅಟ್ ಎ ಟೈಮ್ 10 ವ್ಯಾಲ್ಯೂಸ್ 15 20 ವ್ಯಾಲ್ಯೂಸ್ ನೀವು ಆಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಪೆಂಡ್ ಯೂಸ್ ಮಾಡ್ಕೊಂಡು ನೀವು ಕೇವಲ ಒಂದೊಂದಾಗೆ ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದಕ್ಕೆ ನಾವು ಅಪೆಂಡ್ ಆಪರೇಷನ್ಸ್ ನಾವು ಯೂಸ್ ಮಾಡ್ತೇವೆ. ಸೊ ಹಾಗಾದ್ರೆ ನಾನು ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂನ ಹೇಗೆ ಅಸೈನ್ ಮಾಡ್ಲಿ ಒಂದೇ ಸಲ? ಹೇಗೆ ಅದನ್ನ ಅಟ್ಯಾಚ್ ಮಾಡೋದು? ಸೊ ಅಪೆಂಡ್ ಅಲ್ಲಿ ನೀವು ಇಲ್ಲಿ ನೋಡ್ತಿದ್ರೆ, ಇಲ್ಲ ಅಪೆಂಡ್ ಏನ್ ಮಾಡ್ತಿದ್ದೀನಿ, ನಾನು ಡೈರೆಕ್ಟ್ ಆಗಿ ವ್ಯಾಲ್ಯೂ ಪಾಸ್ ಮಾಡ್ತಿದ್ದೀನಿ. ಅಥವಾ ನಾನು ನಿಮ್ಗೆ ಅದನ್ನ ತೋರಿಸ್ಲಿಕ್ಕೆ ಮುಂಚೆ ಇದ್ರ ಜೊತೆಗೆ ಇನ್ನೊಂದು ವ್ಯಾಲ್ಯೂ ಕೂಡ ನಾನು ಆಡ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅಂತ ನಾನು ವೇರಿಯೇಬಲ್ ನ ಆಡ್ ಮಾಡ್ತೇನೆ. ಸೊ ಈಗ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಫಸ್ಟು ಮೊದಲನೇದು ಅಪೆಂಡ್ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಅಪೆಂಡ್ ಆಗುತ್ತೆ. ಸೊ 1 by 1 ಅಪೆಂಡ್ ಮಾಡ್ಬೇಕು. ಆದ್ರೆ ನಾನು ಅಟ್ ಎ ಟೈಮ್ ಆಡ್ ಮಾಡಬೇಕು. ಹೇಗೆ ಅಪೆಂಡ್ ಮಾಡೋದು? ಸೊ ನೀವೇನ್ ಮಾಡ್ಬೋದು ಅಂದ್ರೆ, ಇನ್ನೊಂದು ವೇರಿಯೇಬಲ್ ಟೆಂಪ್ ಅಥವಾ ಯಾವ್ದಾರ ನಿಮ್ಗೆ ಬೇಕಾಗಿರೋ ವೇರಿಯೇಬಲ್ ನೇಮ್ ಕೊಟ್ಟು ಡಿಕ್ಲೇರ್ ಮಾಡ್ಕೊಂಡು ಇಲ್ಲಿ ನೀವು
ಲೀಸ್ಟ್ ನ ಡಿಕ್ಲೇರ್ ಮಾಡಿ. ಫಾರ್ ಎಕ್ಸಾಂಪಲ್ 5 6 7 8 ಬ್ಯಾಂಗ್ಳೂರ್. ಅದ್ರ ಜೊತೆಗೆ ನಿಮ್ಗೆ ಯಾವ್ದಾದ್ರು ಇನ್ನೊಂದು ಅಡಿಷನಲ್ ವ್ಯಾಲ್ಯೂ ಇದ್ರೆ ಮೈಸೂರು. ಓಕೆ, ಮಂಗಳೂರು. ಸೊ ಇಷ್ಟು ವ್ಯಾಲ್ಯೂನ ನಾನು ಇನ್ನೊಂದು ಟೆಂಪ್ರರಿ ಲೀಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಅಪೆಂಡ್ ಮಾಡಬೇಕಾದ್ರೆ ನೇಮ್ ವ್ಯಾಲ್ಯೂನ ಕೊಡೋ ಬದಲು ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಡೈರೆಕ್ಟ್ ಆಗಿ ವೇರಿಯೇಬಲ್ ಈ ಲೀಸ್ಟ್ ಇನ್ನೊಂದು ಲೀಸ್ಟ್ ವೇರಿಯೇಬಲ್ನೇ ಅಪೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಏನ್ ಮಾಡ್ತಿದ್ದೀನಿ, ಲೀಸ್ಟ್ ವೇರಿಯೇಬಲ್ನೇ ಇನ್ಪುಟ್ ಆಗಿ ಅಪೆಂಡಿಗೆ ಪಾಸ್ ಮಾಡ್ತಿದ್ದೀನಿ. ಸೊ ಇದು ಹೀಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಚೆಕ್ ಮಾಡೋದು. ಸೊ ಏನಾಯ್ತು, ನಿಮ್ಗದು ಸಪರೇಟ್ ವ್ಯಾಲ್ಯೂ ಆಗಿ ಇನ್ಸರ್ಟ್ ಆಗಲ್ಲ, ಆದ್ರೆ ಅದು 2 ಡೈಮೆನ್ಷನಲ್ ಅರೇ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಏನಾಯ್ತು, ಈ ಕಂಪ್ಲೀಟ್ ಲೀಸ್ಟೇ ಇನ್ನೊಂದು ಎಲಿಮೆಂಟ್ ಆಗಿ ಈ ನೇಮ್ಸ್ ಲೀಸ್ಟಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಕನ್ಫ್ಯೂಸ್ ಆಗ್ಬೇಡಿ. ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಹೇಗೆ ನೀವು ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ನ ಆಡ್ ಮಾಡ್ಬೋದು ಅಂದ್ರೆ, ನೀವು ಅಪೆಂಡ್ ಮುಖಾಂತರ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದೊಂದು ಕಾಮನ್, ಎಲ್ಲರೂ ಟ್ರೈ ಮಾಡ್ತಾರೆ. ಸೊ ಇನ್ನೊಂದು ವೇರಿಯೇಬಲ್ಗೆ ಇನ್ನೊಂದು ಲೀಸ್ಟಿಗೆ ಡಿಕ್ಲೇರ್ ಮಾಡಿ ಆ ಲೀಸ್ಟ್ ನ ಅಪೆಂಡ್ ಒಳಗಡೆ ಪಾಸ್ ಮಾಡಿದ್ರೆ ಮಲ್ಟಿಪಲ್ ವ್ಯಾಲ್ಯೂಸ್ ಹೋಗುತ್ತೆ ಅಂತ ಅರ್ಥ ಮಾಡ್ಕೋತೀರಾ. ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಅಪೆಂಡ್ ಮಾಡಾದ್ಮೇಲೆ ನಿಮ್ಮ ಸೈಜ್ ಏನಾಗ್ಬೇಕಿತ್ತು, 6 + 4 10 ಆಗ್ಬೇಕಿತ್ತು. ಇಲ್ಲಿ ಏನಾಗಿದೆ, ಇನ್ನ 7 ಇದೆ. ಅದ್ರ ಅರ್ಥ ಏನು, ನಿಮ್ಮ ಇನ್ನೊಂದು ಲೀಸ್ಟು ಕಂಪ್ಲೀಟ್ ಲೀಸ್ಟೇ ಒಂದು ಸಿಂಗಲ್ ಎಲಿಮೆಂಟ್ ಆಗಿ ಈ ಮೇನ್ ಲೀಸ್ಟಿಗೆ ಆಡ್ ಆಗಿದೆ. ಸೊ ನೀವು ಅಪೆಂಡ್ ಮಾಡ್ಬೇಕಾದ್ರೆ ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ತರ ನಾವು ಆಲ್ರೆಡಿ ಡಿಕ್ಲೇರ್ ಆಗಿರುವಂತ ಲೀಸ್ಟಿಗೆ ನಾವು ಇನ್ನೊಂದು ಹೊಸ ವ್ಯಾಲ್ಯೂನ ನಾವು ಸೇರಿಸ್ಬೋದು. ಓಕೆ, ಅದೇ ತರ ಹೇಗೆ ನಮ್ಗೆ ಅಪೆಂಡ್ ಇದೆ, ನಮ್ಗೆ ಇನ್ನೊಂದು ಮೆಥಡ್ ಕೂಡ ಇದೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಸೊ ನಾವು ಅಪೆಂಡ್ ಯೂಸ್ ಮಾಡೋ ಬದಲು, ನೀವು ಅಪೆಂಡ್ ಯೂಸ್ ಮಾಡೋದು ಬೇಡ, ಬೇರೆದನ್ನ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಇನ್ನೂ ಒಂದು ಮೆಥಡ್ ಕೂಡ ಇದೆ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಸೊ ಪ್ರಿಂಟ್ ಡಾಟ್, ನೀವು ಡಾಟ್ ಪ್ರಿಂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇನ್ಸರ್ಟ್. ನೋಡ್ತಿದ್ದೀರಾ ಇಲ್ಲಿ, ಇನ್ಸರ್ಟ್ ಅನ್ನೋದು ಇನ್ನೊಂದು ಮೆಥಡ್. ಸೊ ಈ ಇನ್ಸರ್ಟ್ ಅನ್ನು ಯೂಸ್ ಮಾಡಿಕೊಂಡು ನೀವು ವ್ಯಾಲ್ಯೂಸ್ನ ನೀವು ಆಡ್ ಮಾಡ್ಬೋದು. ಓಕೆ, ಸೊ ಇದ್ರದ್ದು ಇನ್ನೊಂದು ಬಿಹೇವಿಯರ್ ಇದೆ. ನಾನು ಮೊದಲನೇದಾಗಿ ಒಂದು ಸಿಂಪಲ್ ಆಗಿ ಒಂದು ವ್ಯಾಲ್ಯೂನ ನಿಮ್ಗೆ ಆಡ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಅಪೆಂಡಿಗೂ ಮತ್ತು ಇನ್ಸರ್ಟಿಗೂ ನೀವು ಡಿಫರೆನ್ಸ್ ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಸೊ ನಮ್ಮ ಮೊದಲನೇ, ನಾನು ಇದನ್ನ ರನ್ ಮಾಡ್ತಿದ್ದೇನೆ ಈಗ. ಸೊ ಈಗ ನಮ್ಮ ಕರೆಂಟ್ ಲೀಸ್ಟ್ ಏನಿದೆ, ನಮ್ಮ ಕರೆಂಟ್ ಲೀಸ್ಟ್ ಏನು, ಕೇವಲ ಇಷ್ಟಿದೆ ವ್ಯಾಲ್ಯೂಸ್. ಇದಕ್ಕೆ ನಾನು ಅಡಿಷನಲ್ ವ್ಯಾಲ್ಯೂಸ್ನ ನಾನು ಆಗ್ತಾ ಹೋಗ್ತೇನೆ. ಓಕೆ, ಈ ಅಡಿಷನಲ್ ವ್ಯಾಲ್ಯೂಸ್ ಇಲ್ಲಿ ನಾನು ಆಡ್ ಮಾಡ್ತೀನಿ. ಇನ್ಸರ್ಟ್ ಆಫ್, ಈ ಇನ್ಸರ್ಟ್ ಮೆಥಡಿಗೆ 2 ಇನ್ಪುಟ್ಸ್ ಇದೆ. ಓಕೆ, ಸೊ ಅಪೆಂಡಿಗೆ ಒಂದೇ ಒಂದು ಇನ್ಪುಟ್, ಅದು ವ್ಯಾಲ್ಯೂ ಪಾಸ್ ಮಾಡ್ಬೇಕು. ಆದ್ರೆ ಇನ್ಸರ್ಟ್ಗೆ 2 ಇನ್ಪುಟ್. ಇನ್ಸರ್ಟ್ ಮೆಥಡಿಗೆ ಒಂದು ಪೊಸಿಷನ್, ಇನ್ನೊಂದು ವ್ಯಾಲ್ಯೂ. ಅಂದ್ರೆ ಇಲ್ಲಿ ಏನ್ ಬೆನಿಫಿಟ್ ಆಗ್ತಿದೆ, ನೀವು ಅಪೆಂಡ್ ಅಲ್ಲಿ ಕೇವಲ ವ್ಯಾಲ್ಯೂಸ್ ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತಿದ್ರಿ, ಆದ್ರೆ ಇನ್ಸರ್ಟ್ ಯೂಸ್ ಮಾಡ್ಕೊಂಡು ನೀವು ಇನ್ ಬಿಟ್ವೀನ್ ಕೂಡ ನೀವು ಅಪೆಂಡ್ ಮಾಡಬಹುದು. ಈಗ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಈಗ ನಾನು ನಿಮ್ಗೆ ತೋರಿಸ್ತೇನೆ. ಬ್ಯಾಂಗ್ಳೂರ್ ಅನ್ನೋ ಸ್ಟ್ರಿಂಗ್ ನ ನಾನು ಇಲ್ಲಿ ಥರ್ಡ್ ಪೊಸಿಷನ್ ಅಲ್ಲಿ, ನಾನು ಇಲ್ಲಿ ಬ್ಯಾಂಗ್ಳೂರ್ ಅನ್ನೋ ವರ್ಡ್ ನ ಥರ್ಡ್ ಪೊಸಿಷನ್ ಗೆ ಇನ್ಸರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಇನ್ಸರ್ಟ್ ಆದ್ಮೇಲೆ ಡೇಟಾ ಹೇಗ್ ಡಿಸ್ಪ್ಲೇ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ. ನಾವು ಮುಂಚೆ ಹೇಗಿತ್ತು ಡೇಟಾ ಅನ್ನೋದು ಕೂಡ ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಸೊ ಇಲ್ಲಿ ಸಣ್ಣದಾಗಿ ನಾವು ಒಂದು ಕಸ್ಟಮ್ ಮೆಸೇಜ್ ನ ಹಾಕೊಡುವ, ಲೀಸ್ಟ್ ಬಿಫೋರ್ ಇನ್ಸರ್ಟ್. ಓಕೆ, ಹೀಗಿದೆ, ಮತ್ತೆ ಲೀಸ್ಟ್ ಆದ್ಮೇಲೆ ಹೇಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್. ನಾನು ರನ್ ಮಾಡ್ತಿದ್ದೀನಿ ಕೋಡು. ಓಕೆ, ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಏನ್ ಇಶ್ಯೂ ಆಗ್ತಿದೆ, ಇದು ಸ್ಟ್ರಿಂಗ್, ಇದು ಲೀಸ್ಟ್. ಸೊ ಎರಡು ಕನ್ಕ್ಯಾಟಿನೇಟ್ ಆಗ್ತಿಲ್ಲ. ಸೊ ನೀವೇನ್ ಮಾಡ್ಬೋದು, ಇದನ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಬೋದು.
ನೋಡಿ ಆಗ ಅದು ವರ್ಕ್ ಆಗುತ್ತಾ ಚೆಕ್ ಮಾಡಿ. ಏನಾಯ್ತು, ಸ್ಟ್ರಿಂಗ್ ಕನ್ವರ್ಟ್, ಇದನ್ನ ಟೈಪ್ ಕ್ಯಾಸ್ಟಿಂಗ್ ನೋಡಿ. ಲೀಸ್ಟ್ ಇಂದ ನಾನು ಇವಾಗ ಸ್ಟ್ರಿಂಗ್ ಕನ್ವರ್ಟ್ ಮಾಡ್ಲಿಕ್ಕೆ str ಅನ್ನೋ ಒಂದು ಟೈಪ್ ಕ್ಯಾಸ್ಟಿಂಗ್ ಫಂಕ್ಷನ್ ಯೂಸ್ ಮಾಡ್ತಿದ್ದೆ. ಓಕೆ, ಸೊ ಈಗ ವರ್ಕ್ ಆಗ್ತಿದೆ. ಸೊ ಲೀಸ್ಟ್ ಕ್ರಿಯೇಟ್ ಆಗ್ಲಿಕ್ಕೆ ಮುಂಚೆ ಹೀಗಿತ್ತು, ಮೊದಲು ಅಭಿ, ಗೌರವ್, ಪೃಥ್ವಿ. ಓಕೆ, ಅದಾದ್ಮೇಲೆ ಸಂತೋಷ್. ಸೊ ಈಗ ನಾನು ಥರ್ಡ್ ಪೊಸಿಷನ್ಗೆ ಬೆಂಗಳೂರು ನಾನು ಇನ್ಸರ್ಟ್ ಮಾಡ್ತೀನಿ. ಸೊ ಏನಾಗ್ತಿದೆ, 0 1 2 3 ಥರ್ಡ್ ಪೊಸಿಷನ್ ಅಲ್ಲಿ ಬೆಂಗಳೂರು ಬರ್ತಿದೆ. ಆದ್ರೆ ನಿಮ್ಗೆ ಅಪೆಂಡ್ ಅಲ್ಲಿ ಏನಾಗಿತ್ತು, ಅದು ಯಾವಾಗ್ಲೂ ಕೇವಲ ಲಾಸ್ಟ್ ಅಲ್ಲೇ ಅಪೆಂಡ್ ಆಗ್ತಿತ್ತು. ಸೊ ನಿಮ್ಗೆ ಏನಾದ್ರೂ ಇನ್ ಬಿಟ್ವೀನ್ ಡೇಟಾನ ಆಡ್ ಮಾಡೋ ರಿಕ್ವೈರ್ಮೆಂಟ್ ಇದ್ರೆ ನೀವು ಇನ್ಸರ್ಟ್ ಮೆಥಡ್ ನ ಯೂಸ್ ಮಾಡಬಹುದು. ಇಲ್ಲ ನಮಗೆ ಲಾಸ್ಟ್ ಅಲ್ಲಿ ಆಡ್ ಮಾಡಿದ್ರು ಪರವಾಗಿಲ್ಲ ಅಂದ್ರೆ ನೀವು ಅಪೆಂಡ್ ಮೆಥಡ್ ನ ಯೂಸ್ ಮಾಡಬಹುದು. ಓಕೆ, ಸೊ ಈ ತರ ಒಂದ್ಸಲ ಲೀಸ್ಟ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿ ಆಮೇಲೆ ನಮ್ಗೆ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನ ಡೈನಮಿಕಲಿ ಸೈಜ್ಡ್ ಅರೇ ಅಂತ ಕರಿತೀವಿ. ಓಕೆ, ನಿಮ್ಗೆ ಈ ಟರ್ಮಿನಾಲಜಿ ನೀವು ಕೇಳಿದ್ರೆ ಕನ್ಫ್ಯೂಸ್ ಆಗ್ಬೇಡಿ, ನಾನು ಅದಕ್ಕೆ ಇಲ್ಲಿ ಸ್ಪೆಸಿಫೈ ಮಾಡಲಿಲ್ಲ. ಸೊ ಡೈನಮಿಕಲಿ ಸೈಜ್ಡ್ ಅರೇ. ಸೊ ಡೈನಮಿಕಲಿ ಅಂದ್ರೆ ಏನೋ ವರ್ಡ್ ಬೇಕಾದಾಗ ಎಕ್ಸ್ಟೆಂಡ್ ಆಗೋದು, ಅದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಸೊ ಲೀಸ್ಟ್ಗೆ ಯಾವುದೇ ಲಿಮಿಟ್ ಇಲ್ಲ, ನೀವು ಎಷ್ಟು ವ್ಯಾಲ್ಯೂಸ್ ಬೇಕಾದ್ರೂ ಆಡ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ನಾವು ಇದನ್ನ ಡೈನಮಿಕಲಿ ಸೈಜ್ಡ್ ಅರೇ ಅಂತ ಕರಿತೀವಿ. ನಾವು ಮೊದಲೇ ಯಾವಾಗೂ ಸೈಜ್ ನ ಡಿಕ್ಲೇರ್ ಮಾಡೋದಿಲ್ಲ. ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಅಪೆಂಡಿಗೂ ಮತ್ತೆ ಇನ್ಸರ್ಟಿಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಮೆಥಡ್ಸ್ ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಲೀಸ್ಟ್ ಇಂದ ಎಲಿಮೆಂಟ್ ನ ರಿಮೂವ್ ಮಾಡೋದು ಹೇಗೆ? ಓಕೆ, ಈಗ ನನ್ನ ಲೀಸ್ಟ್ ಎಷ್ಟಿದೆ, ಇದು ನನ್ನ ಕಂಪ್ಲೀಟ್ ಲೀಸ್ಟ್. ಇದ್ರಲ್ಲಿ ನಾನು ಯಾವ್ದಾದ್ರು ಎಲಿಮೆಂಟ್ ನ ರಿಮೂವ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಸೊ ಅದಕ್ಕೂ ಕೂಡ ನಮ್ಗೆ ಮೆಥಡ್ಸ್ ಇದೆ, ನಾನು ಆ ಮೆಥಡ್ ನಲ್ಲಿ ತೋರಿಸ್ತೀನಿ. ಸೊ ನಾವು ನೇಮ್ಸ್ ಡಾಟ್ ಓಕೆ, ನೇಮ್ಸ್ ಡಾಟ್ ಅಂತ ನೀವು ಕೊಟ್ರೆ ಇಲ್ಲಿ ನಿಮ್ಗಿಲ್ಲಿ ಮೆಥಡ್ ಇದೆ. ಏನ್ ಮೆಥಡ್ ಇದೆ, ನಿಮ್ಗಿಲ್ಲಿ ರಿಮೂವ್ ಅನ್ನೋದೊಂದು ಮೆಥಡ್ ಇದೆ. ಸೊ ಈ ರಿಮೂವ್ ಮೆಥಡ್ ನ ನೀವು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತ ಎಲಿಮೆಂಟ್ಸ್ ನ ನೀವು ಇಲ್ಲಿ ರಿಮೂವ್ ಮಾಡಬಹುದು. ಓಕೆ, ಸೊ ನಾನು ಇದು ರಿಮೂವ್ ಸೆಲೆಕ್ಟ್ ಮಾಡ್ತೀನಿ. ಆದ್ರೆ ಹಾಗಾದ್ರೆ ನಿಮ್ಗೆ ಇಲ್ಲಿ ಕಾಮನ್ ಆಗಿ ಬರುವಂತ ಡೌಟ್ ಏನ್ ಗೊತ್ತಾ, ಸೊ ಈ ರಿಮೂವ್ ಒಳಗಡೆ ನಾನು ಏನನ್ನ ಪಾಸ್ ಮಾಡ್ಬೇಕು, ಇಂಡೆಕ್ಸ್ ನ ಪಾಸ್ ಮಾಡ್ಬೇಕಾ ಅಥವಾ ವ್ಯಾಲ್ಯೂನ ಪಾಸ್ ಮಾಡ್ಬೇಕಾ? ಓಕೆ, ಸೊ ನಾನು ರಿಮೂವ್ ಮಾಡಿಕ್ ಮುಂಚೆ ಒಂದ್ಸರಿ ನೇಮ್ ನ ಪ್ರಿಂಟ್ ಮಾಡ್ತೀನಿ. ಸೊ ಇದು ನನ್ನ ಕರೆಂಟ್ ಲೀಸ್ಟ್. ಓಕೆ, ಈಗ ನಾನು ರಿಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ರಿಮೂವ್ ಮಾಡಿ ಪ್ರಿಂಟ್ ಕೂಡ ಮಾಡ್ತೀನಿ. ಓಕೆ, ನಾನು 2 ಅಂತ ಇಂಡೆಕ್ಸ್ ನ ಸ್ಪೆಸಿಫೈ ಮಾಡಿ ನೋಡ್ತೀನಿ ಹೇಗಾಗುತ್ತೆ ಅಂತ. ಸೊ ಏನಾಗ್ತಿದೆ, ಎಕ್ಸ್ ಇಸ್ ನಾಟ್ ಇನ್ ದ ಲೀಸ್ಟ್. ಸೊ 2 ಅದೇನಾಗ್ತಿದೆ, ಇದನ್ನ ಎಲಿಮೆಂಟ್ ಆಗಿ ತಗೋತಿದೆ. ಸೊ 2 ಅನ್ನೋ ಎಲಿಮೆಂಟ್ ಅಲ್ಲಿಲ್ಲ. ಸೊ ಹಾಗಾದ್ರೆ ನಾನು ವ್ಯಾಲ್ಯೂನೇ ಸ್ಪೆಸಿಫೈ ಮಾಡಿ ನೋಡ್ತೀನಿ. ಸೊ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ನೀವು ಚೆಕ್ ಮಾಡಿ, ಇಲ್ಲಿ ನೋಡಿ. ಓಕೆ, ಸೊ ಇದು ನಮ್ಮ ವ್ಯಾಲ್ಯೂ. ಇಲ್ಲಿ ಬೆಂಗಳೂರು ಕೂಡ ಇಲ್ಲ, ಇಲ್ಲಿ ಪೃಥ್ವಿ ಅಂತ ಇದೆ ಆಕ್ಚುಲಿ. ಸೊ ನಾನು ಈ ಎಲಿಮೆಂಟ್ ನ ಲೀಸ್ಟ್ ರಿಮೂವ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು ಪೃಥ್ವಿ ಇದು ನನ್ನ ರಿಮೂವ್ ಮಾಡ್ಲಿಕ್ಕೆ ಇರುವ ಮುಂಚೆ ಇರುವಂತ ಲೀಸ್ಟು, ಇದು ರಿಮೂವ್ ಮಾಡಾದ್ಮೇಲೆ ಇರುವಂತ ಲೀಸ್ಟ್. ಇಲ್ಲಿ ಪೃಥ್ವಿ ಅನ್ನೋ ಎಲಿಮೆಂಟ್ ರಿಮೂವ್ ಆಗಿದೆ. ಸೊ ಹಾಗಾದ್ರೆ ನೀವು ರಿಮೂವ್ ಮೆಥಡ್ ನ ಹೇಗೆ ಯೂಸ್ ಮಾಡಬಹುದು, ನೀವು ಪರ್ಟಿಕ್ಯುಲರ್ ಡೇಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಆದ್ರೆ ಕೇರ್ಫುಲ್, ಆ ಲೀಸ್ಟ್ ಅಲ್ಲಿ ಇರುವಂತ ಡೇಟಾ ಮಾತ್ರ ನೀವು ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ. ಸೊ ನೀವು ಡೇಟಾನ ರಾಂಗ್ ಆಗಿ ಕೊಟ್ರೆ ಅದು ರಿಮೂವ್ ಆಗೋದಿಲ್ಲ. ಓಕೆ, ಸೊ ರಿಮೂವ್ಗೆ ಇನ್ಪುಟ್ ಏನು, ನಿಮ್ಮ ವ್ಯಾಲ್ಯೂ, ಇಂಡೆಕ್ಸ್ ಅಲ್ಲ. ಓಕೆ, ಸೊ ಇದೇನಾಗುತ್ತೆ, ಇದರಿಂದ ಈ ರಿಮೂವ್ ಇಂದ ಏನ್ ಬೆನಿಫಿಟ್, ನಾನು ಯಾವುದೇ ವ್ಯಾಲ್ಯೂ, ಅದು ಫಸ್ಟ್ ಇದೆಯಾ, ಲಾಸ್ಟ್ ಇದೆಯಾ, ಮಧ್ಯ ಇದೆಯಾ, ಸೊ ನಂಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಓಕೆ, ನಾನು ಅದನ್ನ ಹಾಗೆ ವ್ಯಾಲ್ಯೂಸ್ ನ ಕೊಟ್ಟು ನಾನು ರಿಮೂವ್ ಮಾಡ್ಬೋದು. ಸೊ ಹಾಗಾದ್ರೆ
ನನಗೆ ರಿಕ್ವೈರ್ಮೆಂಟ್ ಏನು, ಇದು ನನ್ನ ಒನ್ ಯೂಸಸ್. ನನಗೆ ಇನ್ನೊಂದು ರಿಕ್ವೈರ್ಮೆಂಟ್ ಇದೆ, ಏನಂದ್ರೆ ಥರ್ಡ್ ಎಲಿಮೆಂಟ್ ರಿಮೂವ್ ಮಾಡಬೇಕು, ಫೋರ್ತ್ ಎಲಿಮೆಂಟ್ ರಿಮೂವ್ ಮಾಡಬೇಕು, ಇಂಡೆಕ್ಸ್ ಮುಖಾಂತರ ನಾನು ರಿಮೂವ್ ಮಾಡಬೇಕು. ಹಾಗಾದ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದು, ಅದನ್ನ ಹೇಗೆ ಮಾಡೋದು? ಸೊ ಅದಕ್ಕೂ ಕೂಡ ನಮ್ಗೆ ಒಂದು ಮೆಥಡ್ ಇದೆ. ಅದನ್ನ ನಾವು ಪಾಪ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಆ ಪಾಪ್ ಅನ್ನೋ ಮೆಥಡ್ ನ ಯೂಸ್ ಮಾಡುವ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಒಂದು ಸಲ ಎಲಿಮೆಂಟ್ ಲೀಸ್ಟ್ ಇಂದ ರಿಮೂವ್ ಆದ್ರೆ ಅದು ರಿಮೂವ್ ಆಗಿರುತ್ತೆ. ಸೊ ಬೇಕಾದ್ರೆ ನೀವು ಮತ್ತೆ ಅಪೆಂಡ್ ಮುಖಾಂತರ ಅಥವಾ ಇನ್ಸರ್ಟ್ ಮುಖಾಂತರ ನೀವು ಆಡ್ ಮಾಡ್ಕೋಬಹುದು. ಸೊ ನಾವು ರಿಮೂವ್ ಬದಲು ನಾವಿಲ್ಲಿ ಪಾಪ್ ಅನ್ನೋ ಮೆಥಡ್ ನ ನಾವು ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ನಮ್ಮ ಇನ್ನೊಂದು ಮೆಥಡ್, ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಮೆಥಡ್. ಓಕೆ, ಇದರ ಡಿಫರೆನ್ಸ್ ಏನು? ನಾನಿಲ್ಲಿ ಇಂಡೆಕ್ಸ್ ನಾನಿಲ್ಲಿ ಸ್ಪೆಸಿಫೈ ಮಾಡ್ಬೋದು. ಸೊ ಇಂಡೆಕ್ಸ್ ಏನು, 0 1 2 ನಾನಿಲ್ಲಿ ಇಂಡೆಕ್ಸ್ ನ ಸ್ಪೆಸಿಫೈ ಮಾಡ್ತೇನೆ. ಓಕೆ, ಆದ್ರೆ ಇಲ್ಲಿ ಈ ಡಿಫರೆನ್ಸ್ ನ ಅಬ್ಸರ್ವ್ ಮಾಡಿ. ಸೊ ಏನಾಗ್ತಿದೆ, ಇದು ಇಂಡೆಕ್ಸ್ ಮುಖಾಂತರ ನಮ್ಗೆ ವ್ಯಾಲ್ಯೂನ ರಿಮೂವ್ ಮಾಡ್ತಿದೆ. ಸೊ ಇದು ರಿಮೂವ್ ಮತ್ತೆ ಇಂಡೆಕ್ಸ್ ಪಾಪ್ಗೆ ಇರುವಂತ ಮೇಜರ್ ಡಿಫರೆನ್ಸ್. ಸೊ ನೀವು ಈ ಎರಡನ್ನು ಯೂಸ್ ಮಾಡಿಕೊಂಡು ನಿಮಗೆ ಇದರ ಇಂಡೆಕ್ಸ್ ಮುಖಾಂತರ ರಿಮೂವ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ವ್ಯಾಲ್ಯೂ ಕೊಡೋದ್ರ ಮುಖಾಂತರ ಕೂಡ ನೀವು ರಿಮೂವ್ ಮಾಡ್ಬೋದು. ಓಕೆ, ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಮೆಥಡ್ಸ್, ನಿಮ್ಗೆ ಕಾಮನ್ ಆಗಿ ಯೂಸ್ಗೆ ಬರುವಂತ ಕಾಮನ್ ಇಂಪಾರ್ಟೆಂಟ್